ನಮಸ್ತೆ. ಶ್ರೀಗಂಧದ ಗುಡಿ ಸೀರಿಯಲ್ನ ಇವತ್ತಿನ ಸಂಚಿಕೆಗೆ ಸ್ವಾಗತ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಕಂಠಿ ನಟರಾಜ್ಗೆ ಯಾಕೆ ಆಯಿಲ್ ತೊಗೊಂಡು ಬಂದೆ ಅಂತ ಹೊಡೆಯಕ್ಕೆ ಹೋಗ್ತಾ ಇರ್ತಾರೆ. ಅಷ್ಟರೊಳಗಡೆ ಹಿಂದೆ ಚಂದನ ಬರ್ತಾ ಇರ್ತಾಳೆ. ಅದನ್ನು ನೋಡಿದ ಕಂಠಿ ಸಡನ್ನಾಗಿ ಕೈ ಇಳಿಸಿ, ಯಾಕಪ್ಪ ನಾವು ನಿನಗೆ ಏನು ಕಮ್ಮಿ ಮಾಡಿದ್ದೀವಿ ಅಂತ ಇನ್ನು ನೀನು ಈ ಸೈಕಲಲ್ಲೇ ಓಡಾಡ್ತಾ ಇದೀಯಾ? ಬಾ, ಎಲ್ಲಿಗೆ ಹೋಗಬೇಕು ಹೇಳು, ನಾನೇನೇ ನಿನ್ನನ್ನು ಡ್ರಾಪ್ ಮಾಡ್ತೀನಿ ಅಂತ ಹೇಳ್ತಾನೆ. ಆಗ ನಟರಾಜಗೆ ಫುಲ್ಲು ಶಾಕ್ ಆಗುತ್ತೆ. ಏನು ಮೈಸನ್ ಈ ಥರ ಮಾತಾಡ್ತಾ ಇದೀಯಾ ಅಂತ ಹೇಳಿದ್ದಕ್ಕೆ, ಹೌದಪ್ಪ ನಿನ್ಗೇನು ಕಮ್ಮಿ ಮಾಡಿದ್ದೀವಿ ಅಂತ ನೀನು ಈ ಥರ ಇರಬೇಕು, ಎಲ್ಲಿಗೆ ಹೋಗಬೇಕು ಹೇಳು ಅಂತ ಹೇಳಿದ್ದಕ್ಕೆ, ಬಾ ನಾನೇ ಡ್ರೈವ್ ಮಾಡ್ತೀನಿ, ಬೈಕಲ್ಲಿ ಹೋಗೋಣ, ಟೀ ಶಾಪ್ ಹತ್ರ, ವಿ ಆರ್ ಗೋಯಿಂಗ್ ಟು ಟೀ ಶಾಪ್ ಅಂತ ಹೇಳಿದಂಗ, ಅಯ್ಯೋ ನೀನು ಕಿತ್ತೋಗಿರೋ ಇಂಗ್ಲೀಷು ಅಂತ ಹೇಳ್ತಾನೆ. ಅದಕ್ಕೆ ಇಲ್ಲ ಇಲ್ಲ, ನೋ 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 ನೋ, ದಿಸ್ ಈಸ್ ಫೈನ್ ಇಂಗ್ಲೀಷ್ ಅಂತ ಹೇಳಿ, ಡೋಂಟ್ ಅಂಡರ್ ಎಸ್ಟಿಮೇಟ್ ಮೀ ಅಂತ ಹೇಳಕ್ಕೆ ಹೋಗಿ ತಪ್ಪು ಹೇಳ್ತಾನೆ. ಅದಕ್ಕೆ ಅಪ್ಪ ಅದು ಡೋಂಟ್ ಅಂಡರ್ ಎಸ್ಟಿಮೇಟ್ ಮೀ ಅಂತ ಅಪ್ಪ ಅಂತ ಹೇಳಿದ್ದಕ್ಕೆ, ಓ ಹೌದಾ ಸರಿ ಆಯಿತು ಬಾ ಅಂತ ಹೇಳ್ತಾ ಇರ್ತಾನೆ. ಅಷ್ಟರೊಳಗಡೆ ಚಂದನ ಅಲ್ಲಿ ನಿಂತಿದ್ದವಳು ಒಳಗಡೆ ಹೊರಟೋಗ್ತಾಳೆ. ಅದನ್ನು ನೋಡಿದ ಕಂಠಿ, ಕೊಡು ಇಲ್ಲಿ ನನ್ನ ಆಯಿಲ್ನ ಅಂತ ಕಿತ್ಕೊತಾನೆ. ಅದಕ್ಕೆ ಏನಾಯಿತು ಮೈಸನ್, ಈಗಿನ ಚೆನ್ನಾಗೇ ಇದ್ದೆ ಅಂತ ಹೇಳಿದ್ದಕ್ಕೆ, ಇನ್ನೊಂದು ಸಲ ಏನಾದರೂ ನನ್ನ ಆಯಿಲ್ ಏನಾದರೂ ಮುಟ್ಟಿದ್ರೆ ನಿನ್ನ ಕೈಯಾಗ ಕತ್ತರಿಸಾಕ್ಬಿಡ್ತೀನಿ ಅಷ್ಟೇ, ಇನ್ನೊಂದು ಸಲ ಈ ಥರ ಎಲ್ಲ ಮಾಡಬೇಡ ನೀನು ಅಂತ ಹೇಳಿದ್ದಕ್ಕೆ, ಏನಾಯಿತು ಸನ್ ಅಂತ ಹೇಳಿದ್ದಕ್ಕೆ, ನೋಡು ನಿನ್ನ ಯೋಗ್ಯತೆ ಮೀರಿ ನಾನು ನಿನ್ನ ಜೊತೆ ಮಾತಾಡಿದ್ದೀನಿ, ಇನ್ನು ಮುಂದೆ ಏನಾದರೂ ನನ್ನ ಆಯಿಲ್ ತಂಟೆಗೆ ಏನಾದ್ರು ಬಂದರೆ ನೀನು ಅಷ್ಟೇ ಅಂತ ಹೇಳ್ತಾನೆ. ಅದಕ್ಕೆ ಏನಾಯಿತು ಇವನಿಗೆ ಅಂತ ನಟರಾಜ್ ಅವರು ಯೋಚನೆ ಮಾಡ್ತಾ ಇರ್ತಾರೆ. ಕಂಠಿ ಒಳಗಡೆ ಹೋಗ್ತಾನೆ. ಹೋದಾದ್ಮೇಲೆ ಏನಾಗಿರ್ಬೋದು, ಎಲ್ಲೋ ಮಿಸ್ ಹೊಡೆದಿದೆ ಇಲ್ಲಿ ಅಂತ ಅಂದ್ಬಿಟ್ಟು ಯೋಚನೆ ಮಾಡ್ತಾ ನಿಂತಿದ್ದಾಗ ಚಂದನ ಅಲ್ಲಿ ಹಿಂದೆ ಬಂದು ನಿಂತಿದ್ದು ಅವರಿಗೆ ನೆನಪಾಗುತ್ತೆ. ಆಗ ಫ್ಲ್ಯಾಶ್ ಆಗಂಗೆ, ಓ ಸೊಸೆ, ಇದು ಚಮತ್ಕಾರ ಆಗಿರೋದು, ಸೊಸೆ ಇಲ್ಲಿ ಮನೆಯಲ್ಲಿ ಇದ್ದರೆ ನನಗೆ ಮರ್ಯಾದೆ ಇರುತ್ತೆ, ಇಲ್ಲ ಅಂದರೆ ಇರೋದಿಲ್ಲ, ಹಾಗಾಗಿ ನಾನು ಸೊಸೆನ ಎಲ್ಲೂ ಹೋಗೋದಕ್ಕೆ ಬಿಡಬಾರ್ದು, ಅದನ್ನು ನಾನು ನೋಡ್ಕೋಬೇಕು, ನಿನ್ನಂಥ ಅಪ್ಪ ಇಲ್ಲ, ನಿನ್ನಂಥ ಮಕ್ಕಳು ಇಲ್ಲ ಅಂತ ಹಾಡು ಹೇಳ್ಕೊತಾ ಇರ್ತಾರೆ. ಅಣ್ಣನ ಟೀ ಶಾಪ್ ಹತ್ರ ನಟರಾಜ್ ಅವರ ಅಣ್ಣ ಕೂತ್ಕೊಂಡು, ಒಂದು ಟೀ ಕೊಡು ಜಯರಾಮ ಅಂತ ಕೇಳಿದಾಗ, ಸರಿ ಆಯಿತು ಅಣ್ಣ ಕೊಡ್ತೀನಿ ಅಂತ ಹೇಳ್ತಾರೆ. ಅಷ್ಟರೊಳಗಡೆ ನಟರಾಜ್ ಅವರು ಅಲ್ಲಿಗೆ ಸೈಕಲಿಂದ ಬರ್ತಾರೆ. ನನ್ನ ನೀನು ಗೆಲ್ಲಲಾರೆ ಅಂತ ಹಾಡು ಹೇಳ್ಕೊಂಡು ಬರ್ತಾರೆ. ಆಗ ನಟರಾಜ್ ಅವರ ಅಣ್ಣನಿಗೆ ಕೋಪ ಬರ್ತಾ ಇರುತ್ತೆ. ಜಯರಾಮ ನನಗೊಂದು ಟೀ ಹಾಕೋ ಅಂತ ಹೇಳಿದ್ದಕ್ಕೆ ಜಯರಾಮ, ಸರಿ ಅಣ್ಣ ಕೊಡ್ತೀನಿ ಅಂತ ಹೇಳ್ತಾರೆ. ಸರಿ ಆಯಿತು, ಅಯ್ಯೋ ಅಮಾಯಕ ಹುಡುಗಿ ಎಲ್ಲೋ ಓಡಿಸ್ಕೊಂಡು ಬಂದಿದ್ದಾನೆ ಅಂತ ಹೇಳಿದ್ದಕ್ಕೆ, ಅಮಾಯಕ ಹುಡುಗಿ ಅಲ್ಲ ಕಣೋ, ನೀನೇ ನೋಡಲಿಲ್ವಾ ನಿನ್ನ ಕಣ್ಣಾರೆ ಜೀಪ್ನಲ್ಲಿ ಜುಮ್ ಅಂತ ನನ್ನ ಮಗ ಸೊಸೆ ಬಂದು ಇಳ್ದಿದ್ದನ್ನ ಅಂತ ಹೇಳಿದ್ದಕ್ಕೆ, ಇನ್ನೊಬ್ಬ ವ್ಯಕ್ತಿ ಅಲ್ಲಿದ್ದ ಅವನು, ಏನಣ್ಣ ನಿಮ್ಮ ಬೀಗ್ರ ಮನೆಯವರು ತುಂಬ ಶ್ರೀಮಂತರು ಅನಿಸುತ್ತೆ ಅಂತ ಹೇಳಿದ್ದಕ್ಕೆ, ಅನಿಸುತ್ತೆ ಏನು ಶ್ರೀಮಂತರೇ ಕಣೋ, ನಮ್ಮ ಬೀಗರು ಕೋಟಿಗೆ ಬಾಳ್ತಾರೆ ಗೊತ್ತಾ ಅಂತ ಹೇಳಿದಾಗ, ಮತ್ತು ಆ ಹುಡುಗಿ ಹೆಂಗೆ ಬಂದ್ಲು ಅಂತ ಹೇಳಿದ್ದಕ್ಕೆ, ಅನುರಾಗ ಅರಳಿದೆ ಕಣೋ, ಅದಕ್ಕೆ ಲವ್ ಅಂತಾರೆ, ಲವ್ ಈಸ್ ಬ್ಲೈಂಡ್ ಗೊತ್ತಾ ನಿನಗೆ, ಅದಕ್ಕೆ ಆ ಹುಡುಗಿ ಎಲ್ಲರನ್ನು ಬಿಟ್ಟು ನೀನೇ ಬೇಕು ಅಂತ ಬಂದಿದ್ದಾಳೆ, ನನ್ನ ಸೊಸೆ ಮುತ್ತು ಕಣೋ, ಮುತ್ತು ನನ್ನ ಸೊಸೆ ಅಂತ ಹೇಳಿದ್ದಕ್ಕೆ, ಹೌದೌದು ಯಾವುದೋ ಅಮಾಯಕ ಹುಡುಗಿನ ಓಡಿಸ್ಕೊಂಡು ಬಂದಿದ್ದಾನೆ, ಅವಳು ಬಂದಿದ್ದಾಳೆ ಅಂತ ಅವ್ರ ಅಣ್ಣ ಹೇಳ್ತಾ ಇರ್ತಾರೆ. ಅದೇ ನಿನಗೆ ಹೊಟ್ಟೆ ಊರಿನಲ್ಲಿ ಕಣ್ಣು ಮೊಬ್ಬಾಗಿದೆ ಅಂತ ನಟರಾಜ್ ಅವ್ರು ಹೇಳ್ತಾ ಇರ್ತಾರೆ. ಬುಕ್ಸ್ ಓದ್ಕೊಂಡು ಆ ಕಡೆಯಿಂದ ಈ ಕಡೆಗೆ ಓಡಾಡ್ತಾ ಇರ್ತಾಳೆ. ಅದನ್ನು ಕಲ್ಯಾಣಿ ದೂರದಿಂದನೇ ಒಂದು ಮರದ ಹಿಂದೆ ನಿಂತ್ಕೊಂಡು ಅಬ್ಸರ್ವ್ ಮಾಡ್ತಾಳೆ. ಅಬ್ಸರ್ವ್ ಮಾಡಿದ್ದೇನೆ ಒಂದು ಇಬ್ಬರು ಹೆಂಗಸ್ರನ್ನ ಕರೆದು ಏನೇನೋ ಹೇಳ್ಕೊಡ್ತಾಳೆ, ಹೋಗಿ ಈ ಥರ ಎಲ್ಲ ಮಾತಾಡಿ ಆ ಥರ ಮಾತಾಡಿ ಅಂತ ಎಲ್ಲ ಅವರಿಗೆ ಕಿವಿ ತುಂಬ್ತಾಳೆ. ಆ ಹೆಂಗಸರುಗಳು ಸರಿ ಆಯಿತು ನಾವು ಮಾತಾಡ್ತೀವಿ ಅಂತ ಧೈರ್ಯ ಮಾಡಿ ಮುಂದೆ ಬರೋಕ್ಕೆ ಮುಂದಾಗ್ತಾರೆ. ಆಗ ಹೋಗಿ ಅಂತ ಕಲ್ಯಾಣಿ ಕಳಿಸ್ಕೊಡ್ತಾಳೆ. ಆ ಇಬ್ಬರು ಹೆಂಗಸರು ಚಂದನ ಮುಂದೆ ಬಂದು ನಿಂತ್ಕೊಂಡು, ಏನಮ್ಮ ಚೆನ್ನಾಗಿದೆಯಾ ಅಂತ ಕೇಳ್ತಾರೆ. ಅದಕ್ಕೆ ಹಾಂ ಚೆನ್ನಾಗಿದ್ದೀನಿ, ನೀವು ಅಂತ ಹೇಳಿದ್ದಕ್ಕೆ, ಅದು ನಾವು ಈ ಮನೆಗೆ ತುಂಬ ಬೇಕಾದವರು ಅಂತ ಹೇಳ್ತಾರೆ. ಓ ಅದಕ್ಕೆ ಒಳಗಡೆ ಬನ್ನಿ ಅಂತ ಕರೆಯೋಕ್ಕೆ ಹೋಗ್ತಾ ಇರ್ತಾಳೆ. ಅಷ್ಟರೊಳಗಡೆ, ಅಲ್ಲಮ್ಮ ನೀನು ಈ ಮನೆಗೆ ಬಂದು ಸೇರ್ಕೊಂಡಿದೀಯಲ್ಲ, ನಿನಗೆ ಬುದ್ಧಿ ಬೇಡವೇ, ಈ ಮನೆ ಮಗ ನಿನ್ನನ್ನು ಯಾಮರ್ಸಿ ಕರ್ಕೊಂಡು ಬಂದಿದ್ದಾನೆ ಅಂತ ಅನಿಸುತ್ತೆ, ನೀನು ನೋಡೋಕ್ಕೆ ಇಷ್ಟೊಂದು ಚೆನ್ನಾಗಿದೆಯಾ, ಈ ಮನೆಗೆ ಬಂದು ಸೇರ್ಕೊಂಡಿದೆಯಲ್ಲ, ಇದು ಅರಮನೆ ಅಲ್ಲ ಸೆರೆಮನೆ ಅಂತ ಹೇಳಿ ಆ ಕಡೆ ಈ ಕಡೆ ನೋಡ್ಕೊಂಡು, ಅದು ಅವರಪ್ಪ ಅಂದರೆ ನಿಮ್ಮ ಮಾವ ಇದ್ದಾರಲ್ಲ, ಅವನು ತುಂಬ ದೊಡ್ಡ ಕುಡ್ಕ, ಅವನಿಗೆ ಜೈಲು ಏನು ಹೊಸದಲ್ಲ, ಅವಾಗವಾಗ ಹೋಗಿ ಬರ್ತಾ ಇರ್ತಾನೆ, ಇಲ್ಲಿ ಶ್ರೀರಾಮಚಂದ್ರ ಅಂತ ಅಂದ್ಕೊಂಡಿದ್ದಾನಲ್ಲ, ಶ್ರೀ ಹರಿಶ್ಚಂದ್ರ ಅಂದ್ಕೊಂಡಿದ್ದ ಅಂತ ಹೇಳ್ಕೊಂಡು ನೀನು ಕರ್ಕೊಂಡು ಬಂದಿದ್ದಾನಲ್ಲ, ಅವನು ಸರಿ ಇಲ್ಲ,
ಈ ಮನೆ ದೊಡ್ಡ ಮಗನಿಗೆ ಇನ್ನೂ ಮದುವೆ ಆಗಿಲ್ಲ, ಯಾರೂ ಹೆಣ್ಣು ಕೊಡಲ್ಲ ಅನ್ನೋ ಕಾರಣಕ್ಕೋಸ್ಕರನೇ ನಿನ್ನನ್ನು ಓಡಿಸ್ಕೊಂಡು ಕರ್ಕೊಂಡು ಬಂದಿರೋದು ಅಂತ ಹೇಳ್ತಾರೆ. ಅದಕ್ಕೆ ಅಲ್ಲ ನೀವು ಈ ಮನೆಗೆ ಬೇಕಾದವರು ಅಂದ್ರಿ ಅಂತ ಹೇಳಿದ್ದಕ್ಕೆ ಹಾಂ ಬೇಕಾದವರೇನೆ, ಅದಕ್ಕೆ ಆ ಮನೆ ವಿಷಯ ಎಲ್ಲ ಗೊತ್ತು, ಆದರೆ ಅವ್ರ ಮನೆ ಹತ್ರ ನಾವು ಯಾರನ್ನೂ ಸುಳಿಯೋದಿಲ್ಲ. ಏನಕ್ಕೆ ಹೇಳಿ, ಅವ್ರ ಮನೆಯವರು ಯಾರೂ ಸರಿ ಇಲ್ಲ, ಅದಕ್ಕೋಸ್ಕರ ಮನೆ ಮುಂದೆ ಈ ಥರ ಗುಜರಿ ಸಾಮಾನುಗಳೆಲ್ಲ ನೋಡಿದ್ರೇ ನಿನಗೆ ಗೊತ್ತಾಗಲ್ವಾ ಅವರು ಎಂಥ ಜನ ಅಂತ ಅಂದ್ಬಿಟ್ಟು. ಅಯ್ಯೋ ಪಾಪ ಹೇಳ್ತಾ ಇರ್ತಾರೆ. ಚಂದನಾಗೆ ಕನ್ಫ್ಯೂಸ್ ಆಗ್ತಾ ಇರುತ್ತೆ. ನಿಮ್ಮ ಕೋಟೆಗಳನ್ನೆಲ್ಲ ನೀವೇ ಇಟ್ಕೊಳ್ಳಿ, ನನಗೆ ನಿಮ್ಮ ಕೋಟೆಗಳು ಯಾವುದು ಬೇಡಿ, ನನಗೆ ನನ್ನ ಗಂಡನ ಮೊನ್ನೆನೇ ಮುಖ್ಯ, ನನ್ನ ಮಾವನ್ನ ಹೋಗಿ ನಾನು ಚೆನ್ನಾಗಿ ನೋಡ್ಕೋಬೇಕು ಅಂತ ಗಂಡನ ಹಿಂದೆ ಹೊರಟು ಬಂದಿರೋ ಅಪರಂಜಿ ಕಣೋ ನನ್ನ ಸೊಸೆ ಅಂತ ಹೇಳಿದ್ದಕ್ಕೆ ನಿಮ್ಮ ಹರಿ ತುಂಬಾ ಪುಣ್ಯ ಮಾಡಿದ ಅಂತ ಅಲ್ಲಿದ್ದ ವ್ಯಕ್ತಿ ಹೇಳ್ತಾನೆ. ಅದಕ್ಕೆ ಹೌದು, ಮತ್ತೆ ನನ್ನ ಮಗ ತುಂಬಾ ಪುಣ್ಯ ಮಾಡಿದ್ದ, ನನ್ನ ಮಗ ಶ್ರೀ ಹರಿಶ್ಚಂದ್ರ. ಆದರೆ ಅಲ್ಲಿರೋರ್ಗೆ, ಎಲ್ಲೋ ಇರೋರಿಗೆ ನನ್ನ ಮಗನ ಬಗ್ಗೆ ಗೊತ್ತು, ಆದರೆ ಇಲ್ಲಿರೋರ್ಗೆ ನರಿ ಬುದ್ಧಿ ಅಂತವ್ರಿಗೆ ಇನ್ನೂ ಗೊತ್ತಾಗಿಲ್ಲ. ನಟರಾಜ್ ಅವ್ರ ಅಣ್ಣನಿಗೆ ಹೇಳಿದ್ದಕ್ಕೆ ಹೌದು, ಮತ್ತೆ ಹೌದು, ಅಲ್ಲಿಯವ್ರಾಗಿದ್ದಕ್ಕೇನೆ ಕರ್ಕೊಂಡು ಬಂದಿರೋದು ಯಾಮಾರಿಸಿ. ಇಲ್ಲಿಯವರಾಗಿದ್ದರೆ ಎಲ್ಲರಿಗೂ ಗೊತ್ತಿರ್ತಿತ್ತು, ಅದಕ್ಕೇನೆ ನಿಮ್ಮ ಮುಖನೂ ನೋಡ್ತಾ ಇರಲಿಲ್ಲ. ಈ ಹತ್ರ ಅದೇನೇನು ಸುಳ್ಳು ಹೇಳಿ ಕರ್ಕೊಂಡು ಬಂದವನೋ, ಎಷ್ಟೇ ಆದರೂ ಇವನ್ ಮಗ ಅಲ್ವಾ. ಹುಡುಗಿ ಮುಗ್ದೆ ಆ ಹುಡುಗಿ ಮನಸ್ಸನ್ನ ಕೆಡಿಸಿ ಪ್ರೀತಿ ಪ್ರೇಮ ಅಂತ ಹೇಳಿ ಎಳೆ ವಯಸ್ಸನ್ನ ಉಪಯೋಗಿಸ್ಕೊಂಡು ಅವಳನ್ನ ಎತ್ತಾಕೊಂಡು ಬಂದಿದ್ದಾನೆ. ನಾನು ಹೇಳ್ತೀನಿ ಕೇಳು, ಅವಳು 3 ದಿನಕ್ಕೆ ಇವ್ರ ಮನೆ ಇನ್ನೂ ಚೆನ್ನಾಗಿ ನೋಡಿಲ್ಲ ಅಂತ ಅನಿಸುತ್ತೆ. ಒಂದೊಂದು ಮೂಲೆ ಕತೆಗಳು ಗೊತ್ತಾಗ್ತಾ ಇದ್ದಂಗೆ ಅವಳು ಪರಾರಿ ಆಗಲಿಲ್ಲ ಅಂತಂದರೆ ಕೇಳು ಅಂತ ಹೇಳಿದಾಗ ಅಲ್ಲಿದ್ದ ವ್ಯಕ್ತಿ ಒಬ್ಬ ನಗ್ತಾನೆ. ಆಗ ಜಯರಾಮಣ್ಣ, ಹಾಗಾದರೆ ಆ ಹುಡುಗಿ ತುಂಬ ದಿನ ಇರಲ್ಲ ಅಂತ ಹೇಳ್ತೀರಾ, ನಟರಾಜಣ್ಣನ ಸೊಸೆ ಓಡೋಗ್ತಾಳೆ ಅಂತ ಹೇಳ್ತೀರಾ ಅಂತ ಹೇಳಿದಾಗ ತುಂಬಾ ನಟರಾಜ್ ಅವ್ರಿಗೆ ಕೋಪ ಬಂದು, ಅಯ್ಯೋ ನಿನ್ನ ಹಳೆ ಆಂದಳಿ ಅಂತ ನಿಂತ್ಕೊಂಡು ಅವ್ರ ಕಾಲರ್ ಪಟ್ಟಿನ ಹಿಡಿದು ಅಂತನೂ ನೋಡೋದಿಲ್ಲ, ಇಲ್ಲೇ ರೋಡಲ್ಲಿ ಗುಂಡಿ ಒಳಗಡೆ ಹಾಕಿ ಹೂತಾಕ್ಬಿಡ್ತೀನಿ ನಿನ್ನನ್ನು, ಹುಷಾರು. ನನ್ನ ಸೊಸೆ ಬಗ್ಗೆ ನನ್ನ ಮಗನ ಬಗ್ಗೆ ಇನ್ನೊಂದ್ಸಲ ಮಾತಾಡಿದ್ರೆ ನೋಡ್ತಾ ಇರಿ, ನಿಮ್ಮ ಕಣ್ಣು ಮುಂದೆನೇ ನನ್ನ ಮಗ ಸೊಸೆ ಎಷ್ಟು ಚೆನ್ನಾಗಿ ಸಂಸಾರ ಮಾಡಿ ತೋರಿಸ್ತಾರೆ ಅಂತ. ಆಗ ನೀವೆಲ್ಲರೂ ಕಣ್ಣು ತುಂಬಿಸ್ಕೊಂಡು ಹೊಟ್ಟೆ ಉರ್ಕೊಂಡು ಸಾಯಿರಿ ಅಂತ ಹೇಳಿದಾಗ ಅಲ್ಲಿಂದ ಹೊರಡ್ತಾ ಇರ್ತಾನೆ ಚಿದಂಬರ. ಚಿದಂಬರ ಆಗಲೇ ಹೊರಟ್ಬಿಟ್ಯೇನೋ, ನಿಮಗೆ ಆಗಲೇ ಕಿವಿ ಕತ್ತಿಸ್ಕೊಳಕ್ಕೆ ಹೊರಟ್ಯಾ? ಯಾವ ಕಿವಿ, ಎಡ್ದ ಕಿವಿನ ಬಲ್ದ ಕಿವಿನ? ನೋಡ್ತಾ ಇರು ನನ್ನ ಮಗ ಸೊಸೆ ಹೇಗಿರ್ತಾರೆ ಅಂತ. ನಂದು ಒಂದು ಮುಖ ಮಾತ್ರ ನೋಡಿದ್ದೀರಾ, ಇನ್ನೊಂದು ಮುಖ ನೀವು ನೋಡಿಲ್ಲ. ಹೋಗು ಅಂತ ಹೇಳಿದಾಗ ಅಲ್ಲಿಂದ ಅವರಣ್ಣ ಹೊರಟೋಗ್ತಾರೆ. ಆಗ ಜಯರಮಣ ಇನ್ನೊಂದು ಟೀ ಹಾಕೋ ಅಂತ ನಟರಾಜ್ ಅವರು ಅಲ್ಲೇ ಟೀ ಕುಡಿಯೋಕ್ಕೆ ಅಂತ ಕುತ್ಕೊತಾರೆ. ನಿಮ್ಮ ಹತ್ರ ಮರದ ಹಿಂದೆ ನಿಂತ್ಕೊಂಡು ಏನು ಮಾತಾಡ್ತಾ ಇದ್ದಾರೆ ಅಂತ ಕೇಳಿಸ್ಕೊತಾ ಇರ್ತಾಳೆ. ಆ ಹೆಂಗಸು ಚಂದನ ಹತ್ರ, ನೋಡಮ್ಮ ನೀನು ತುಂಬ ನೋಡೋದಕ್ಕೆ ಒಳ್ಳೆಯವಳ ಥರ ಕಾಣಿಸ್ತೀಯ, ಮುಗ್ದೆ ಥರ ಕಾಣಿಸ್ತೀಯ, ಈ ಮನೆಯವ್ರನ್ನ ನಂಬಿ ನೀನು ಬಂದಿದ್ದೀಯಾ, ಯಾಮಾರಬೇಡ, ಆದಷ್ಟು ಬೇಗ ಇಲ್ಲಿಂದ ಹೊರಟೋಗೋದು ನೋಡು, ಇಲ್ಲ ಅಂದರೆ ಇವ್ರು ನಿನ್ನನ್ನು ತುಂಬಾ ಹಿಂಸೆ ಕೊಟ್ಬಿಡ್ತಾರೆ, ಸಾಯಿಸ್ಬಿಡ್ತಾರೆ ನಿನ್ನನ್ನು ನೋಡು, ಇನ್ಮೇಲೆ ನಿನ್ನಿಷ್ಟ, ಹೇಳೋದನ್ನ ಹೇಳಿದ್ದೀವಿ, ಬಾರೆ ಲಕ್ಷ್ಮಕ್ಕ ಅಂತ ಹೇಳಿಬಿಟ್ಟು ಅಲ್ಲಿಂದ ಇಬ್ಬರೂ ಮಾತಾಡ್ಕೊಂಡು ಹೋಗ್ತಾರೆ. ಚಂದನಾಗೆ ತುಂಬಾ ಕನ್ಫ್ಯೂಸ್ ಆಗ್ತಾ ಇರುತ್ತೆ. ಸರಿ ಅಂತ ಆ ಕಡೆ ಹೋಗ್ತಾಳೆ. ಅಲ್ಲಿ ಹೆಂಗಸರುಗಳು ಅದನ್ನು ಹೇಳಿ ಬಂದು ಕಲ್ಯಾಣಿ ಹತ್ರ, ಸಕ್ಸಸ್, ನಾವು ಹೇಳಿರೋ ಮಾತಿಗೆ ಅವಳು ಮನೆ ಬುಟ್ಟೆ ಕಟ್ಕೊಂಡು ಓಡೋಗ್ತಾಳೆ ಅಷ್ಟೇ, ಕಡ್ಡಿಗೀರಿದ್ದೀವಿ, ಬೆಂಕಿ ಹಚ್ಕೊಳ್ಳೋದು ಅಷ್ಟೇ ಬಾಕಿ ಅಂತ ಹೇಳಿದ್ದಕ್ಕೆ ಕಲ್ಯಾಣಿಗೆ ತುಂಬಾ ಖುಷಿ ಆಗುತ್ತೆ. ನಮಗೂ ಅದೇ ಬೇಕಾಗಿರೋದು ಅಲ್ವಾ, ಆದಷ್ಟು ಬೇಗ ಮನೆ ಬಿಟ್ಟು ಹೋಗೋದೇ ತಾನೇ ನಮಗೂ ಬೇಕಾಗಿರೋದು ಅಂತ ಹೇಳ್ತಾ ಇರ್ತಾಳೆ. ಆದರೆ ಮಳೆ ಬರೋಂಗೆ ಆಗ್ತಾ ಇರುತ್ತೆ, ಗುಡುಗ್ತಾ ಇರುತ್ತೆ. ನೋಡು ನೀನು ಹೇಳಿದ ಮಾತಿಗೆ ಮಳೆನೂ ಬರೋ ಹಾಗಿದೆ, ಗುಡುಗ್ತಾ ಇದೆ ಅಂತ ಮಾತಾಡ್ಕೊತಾ ಇರ್ತಾರೆ. ಅಷ್ಟರೊಳಗಡೆ ಚಂದನ ಆ ಕಡೆ ಈ ಕಡೆ ಓಡಾಡ್ತಾ ಇದ್ದವಳು ಮಳೆ ಬರ್ತಾ ಇದೆಯಲ್ಲ ಅಂತ ಹೋಗಿ ಬಟ್ಟೆನ ಎತ್ಕೋತೀನಿ ಅಂತ ಬಟ್ಟೆ ಎತ್ಕೊತಾ ಇರ್ತಾಳೆ. ಆಗ ಇದೇನೆ ನೀವು ಹೇಳಿರೋ ಮಾತಿಗೆ ಅವಳು ಓಡೋಗ್ತಾಳೆ ಅಂತ ಅಂದ್ಕೊಂಡ್ರೆ, ಇವಳು ನೋಡಿದ್ರೆ ಬಟ್ಟೆ ಕಟ್ಕೊಂಡು ಮಳೆ ಬರುತ್ತೆ ಅಂತ ಒಳಗಡೆ ಹೋಗ್ತಾ ಇದ್ದಾಳೆ ಗಂಟು ಬುಟ್ಟೆ ಕಟ್ಕೊಂಡು ಅಂತ ಹೇಳಿದಾಗ, ಅದೇ ಅಕ್ಕ ನಾವು ಅಂದ್ಕೊಂಡ್ವಿ, ಇಷ್ಟೆಲ್ಲ ಹೇಳಿದ್ದೀವಿ, ಆದ್ರೂ ಅವಳು ಧೈರ್ಯವಾಗಿದ್ದಾಳಲ್ಲ ಅಂತ ಹೇಳಿದ್ದಕ್ಕೆ ಹುಡುಕಿ ಸಾಫ್ಟು ಅಂತ ಅನ್ನೋದಕ್ಕಿಂತ ನಿಯತ್ತಾಗಿದ್ದಾಳೆ ಅಂತ ಅನಿಸುತ್ತೆ. ನೋಡೋಣ ಅದೆಷ್ಟು ದಿನ ಇರ್ತಾಳೆ ಅಂತ. ನೀವು ಹೇಳಿ
ಹೇಳಿದ್ದು ನೋಡಿದ್ರೆ ನಾನು ಗಂಟು ಮುಟ್ಟೆ ಕಟ್ಕೊಂಡು ಓಡೇ ಹೋಗ್ತಾಳೇನೋ ಅಂತ ಅಂದ್ಕೊಂಡಿದ್ದೆ ಅಂತ ಹೇಳಿದ್ಕೆ ಅಷ್ಟೆಲ್ಲ ಹೇಳಿದ್ದೀವಿ ಅಕ್ಕ, ಇಷ್ಟೊತ್ತು ಬಾಯಿ ಬಡ್ಕೊಂಡಿದ್ದೀವಿ, ಆದ್ರೂ ಅವಳು ಬಟ್ಟೆ ತೊಗೊಂಡು ಒಳಗಡೆ ಹೋಗ್ತಾ ಇದ್ದಾಳೆ ಅಂತ ಹೇಳಿದ್ದಕ್ಕೆ ನೆಟ್ಕೊಂಡು ಮನೆ ಹಾಳು ಮಾಡೋಕ್ಕೂ ಬರಲ್ವಲ್ರೆ ಅಂತ ಕಲ್ಯಾಣಿ ಹೇಳ್ತಾಳೆ. ಆದರೆ ಚಂದನ ಮಾತ್ರ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ತಾನೆ ತನ್ನ ಬಟ್ಟೆ ಎಲ್ಲದನ್ನು ತೊಗೊಂಡು ಬಂದು ರೂಮ್ ಒಳಗಡೆ ಇಟ್ಕೊಂಡು ಫೋಲ್ಡ್ ಮಾಡಿ ಅದನ್ನು ಬ್ಯಾಗ್ಗೆ ಹಾಕ್ಕೊಂಡು ಟೈಮ್ನ ನೋಡ್ತಾಳೆ. ಟೈಮು 12 ಆಗಿರುತ್ತೆ. 12 ಆಯಿತು, ಇನ್ನೂ ಬರಲಿಲ್ವಲ್ಲ ಇವರು ಅಂತ ಕೋಪ ಮಾಡ್ಕೊತಾ ಇರ್ತಾಳೆ ಹರಿ ಮೇಲೆ. ಅಯ್ಯೋ ನಾನೇ ಹೋಗೋಣ, ಇಲ್ಲ ಒಂದು ಫೋನ್ ಮಾಡೋಣ ಅಂದರೆ ನನ್ನ ಹತ್ರ ಸಿಮ್ ಕಾರ್ಡು ಇಲ್ಲ, ಏನು ಮಾಡೋದು ಇವಾಗ ಅಂತ ಯೋಚನೆ ಮಾಡಿಕೊಂಡು ತನ್ನ ಲಗೇಜ್ನ ತೊಗೊಂಡು ರೂಮಿಂದ ಹೊರಗಡೆ ಬರ್ತಾಳೆ. ಹೊರಗಡೆ ಬರ್ತಿದ್ದಂಗೆ ಎದುರುಗಡೆ ಹರಿ ಬರ್ತಾನೆ. ಹರಿನ ನೋಡಿ ತುಂಬಾ ಕೋಪ ಮಾಡ್ಕೊಂಡು ಮನಸಲ್ಲೇ ಹರಿ ಏನಿದು ನನ್ನ ಎಂಟ್ರಿನಲ್ಲೇ ಇವರು ಎಕ್ಸಿಟ್ ಆಗೋದಕ್ಕೆ ಕಾಯ್ತಾ ಇದ್ದಾರೆ ಅಂತ ಅನಿಸುತ್ತೆ, ಮೇಡಮ್ ಆಲ್ರೆಡಿ ಹೊರಗಡೆ ಬಂದುಬಿಟ್ಟಿದ್ದಾರೆ, ನಾನು ಹೇಗೆ ಮ್ಯಾನೇಜ್ ಮಾಡೋದು ಇವಾಗ ಅಂತ ಅಂದ್ಕೊತಾ ಇರ್ತಾರೆ. ಚಂದನ ಮಾತ್ರ ತುಂಬ ಕೋಪದಿಂದ ನಿಂತ್ಕೊಂಡು ಟೈಮ್ ಎಷ್ಟು ಇವಾಗ ಅಂದೆ ಅಂತ ಹೇಳಿದಾಗ ಅದು ಆಗಲ್ಲ ಮೇಡಮ್ ಆಫೀಸಲ್ಲಿ ಅಂತ ಹೇಳಿದ್ದಕ್ಕೆ ಮಾತಾಡಬೇಡಿ ಇವಾಗ, ನೀವು ಅರ್ಧ ಗಂಟೆ ಲೇಟಾಗಿ ಬಂದಿದ್ದೀರಾ, ಅರ್ಧ ಗಂಟೆ ಲೇಟಾಗಿ ಬಂದಿರೋದು ಅಲ್ಲದೇ ಅದ್ರ ಬಗ್ಗೆ ಒಂಚೂರು ಅರಿವೇ ಇಲ್ಲ. ನೀವೇನಂತ ಹೇಳಿದ್ದು ನನ್ನನ್ನು 12 ಗಂಟೆಗೆ ಬರ್ತೀನಿ ಕರ್ಕೊಂಡು ಹೋಗ್ತೀನಿ ಹಾಸ್ಟೆಲ್ಗೆ ಅಂತ ತಾನೇ, ನಿಮಗೆ ನಿಜ ಹೇಳಿ ನಿಮ್ಮ ಮನಸ್ಸಲ್ಲಿ ನನ್ನನ್ನು ಹಾಸ್ಟೆಲ್ಗೆ ಕಳಿಸ್ಬೇಕು ಅಂತ ಇದೆಯೋ ಇಲ್ವೋ ಅಂತ ಹೇಳಿದಾಗ ಅಯ್ಯೋ ಇದೆ ಮೇಡಮ್ ಕರ್ಕೊಂಡು ಹೋಗ್ತೀನಿ ಮೇಡಮ್, ಅದು ಸಾರಿ ಮೇಡಮ್ ಅಂತ ಹೇಳಿದಾಗ ಮಾತಾಡಬೇಡಿ, ನೀವು ಮಾತಾಡಬೇಡಿ, ನನ್ನನ್ನು ಇವಾಗ ಕರ್ಕೊಂಡು ಹೋಗಬೇಕು ಅಷ್ಟೇ, ಟೈಮ್ ಆಯಿತು, ಸರಿ ಇವಾಗಲಾದರೂ ಹೊರಡಿ ಅಂತ ಹೇಳಿದಾಗ ಸರಿ ಮೇಡಮ್ ಆಯಿತು ಕರ್ಕೊಂಡು ಹೋಗ್ತೀನಿ, ರಿಲ್ಯಾಕ್ಸ್ ಆಗಿರಿ, ಆದರೆ ಈಗ ತಾನೇ ಬಂದಿದ್ದೀನಿ, ತುಂಬಾ ಹಶ್ವಾಗ್ಬಿಟ್ಟಿದೆ, ಸ್ವಲ್ಪ ಏನಾದ್ರು ತಿನ್ಕೊಂಡು ಬಂದುಬಿಡ್ತೀನಿ, ಹೊರಡೋಣ ಅಂತ ಹೇಳ್ತಾನೆ. ಅದಕ್ಕೆ ಚಂದನ ಸುಮ್ಮನೆ ಕೋಪ ಮಾಡ್ಕೊಂಡು ನಿಂತಿರ್ತಾಳೆ. ಅದಕ್ಕೆ ಅಯ್ಯೋ ಇದೇನು ಮೇಡಮ್ ಹೊಟ್ಟೆ ಹಸುವಾಗಿದೆ ಅಂತಂದರೆ ಯಮರಾಜನೇ ಟೈಮ್ ಕೊಡ್ತಾನಂತೆ, ಅಂಥದ್ರಲ್ಲಿ ನೀವು ಕೊಡೋದಿಲ್ವಾ ಅಂತ ಹೇಳಿದಾಗ ಚಂದನ ಮನಸ್ಸು ಕರ್ಗೆ ಸುಮ್ಮನೆ ಆಗ್ತಾಳೆ. ಆಗ ಹರಿ ಬಂದು ತಟ್ಟೆಗೆ ರೈಸ್ ಹಾಕೊಂಡು ಸಾಂಬಾರು ಹಾಕೊಂಡು ಊಟ ಮಾಡೋದಕ್ಕೆ ಶುರು ಮಾಡ್ತಾನೆ. ನಮ್ಮ ಹತ್ರ ತುಂಬಾ ಕೋಪದಿಂದ ಗುರ್ರ ಅಂತ ಕೂತಿರ್ತಾಳೆ. ಅಯ್ಯೋ ನಾನು ಊಟ ಮಾಡಿದ್ರೆ ಆಗ್ತಿತ್ತಲ್ಲ ಅಂತ ಮನಸ್ಸಲ್ಲಿ ಇರುತ್ತೆ ಅನಿಸುತ್ತೆ, ಆ ಥರ ಕೂತಿರ್ತಾಳೆ. ಆಗ ಹರಿ ಮೇಡಮ್ ನೀವು ಬನ್ನಿ ಊಟ ಮಾಡಿ ಅಂತ ಹೇಳಿದ್ದಕ್ಕೆ ನನಗೆ ಬೇಡಿ, ಸುಮ್ಮನೆ ಏನೇನೋ ಮಾತಾಡ್ಕೊಂಡು ಟೈಮ್ ವೇಸ್ಟ್ ಮಾಡಬೇಡಿ, ಬೇಗ ಊಟ ಮುಗಿಸಿ ಅಂತ ಹೇಳಿದಾಗ ಅಯ್ಯೋ ಬೇಗ ಊಟ ಮುಗಿಸಿದ್ರೆ ನಿಮ್ಮನ್ನು ಕರ್ಕೊಂಡೋಗಿ ಬಿಡಬೇಕಾಗುತ್ತಲ್ಲ, ಅದಕ್ಕೆ ಮನಸ್ಸೇ ಆಗ್ತಾ ಇಲ್ಲ ಅಂತ ಹರಿ ಮನಸ್ಸಲ್ಲೇ ಅಂದ್ಕೊತಾನೆ. ಅದಕ್ಕೆ ಏನಂದ್ರಿ ಅಂತ ಹೇಳಿದ್ದಕ್ಕೆ ನಾನು ಊಟ ಮಾಡಿದ್ರೆ ನಿಮ್ಮ ಹೊಟ್ಟೆ ತುಂಬಲ್ವಲ್ಲ ಮೇಡಮ್, ಬನ್ನಿ ಸ್ವಲ್ಪ ಊಟ ಮಾಡಿ ಅಂತ ಹೇಳಿದ್ದಕ್ಕೆ ನನಗೆ ಬೇಡಿ ಅಂತ ಹೇಳಿದ್ದಕ್ಕೆ ಅಯ್ಯೋ ಮೇಡಮ್ ಸ್ವಲ್ಪ ಊಟ ಮಾಡಿ ಏನೂ ಆಗೋದಿಲ್ಲ, ನನ್ನನ್ನೇ ಈ ಥರ ನೋಡ್ತಾ ಇರಬೇಡಿ, ನನಗೆ ದೃಷ್ಟಿ ಆಗ್ಬಿಡುತ್ತಂತೆ, ರಾತ್ರಿ ಹೊಟ್ಟೆ ನೋವು ಬಂದರೂ ಬರ್ಬೋದು ಅಂತ ಹೇಳ್ತಾನೆ. ಅದಕ್ಕೆ ಸುಮ್ಮನೆ ಊಟ ಮಾಡಿ, ನನಗೆ ಹಶ್ವಿಲ್ಲ ಬೇಡ ಅಂತ ಹೇಳಿದೆ ತಾನೇ ಅಂತ ಕಿರ್ಚ್ಕೊತಾಳೆ. ಅದಕ್ಕೆ ಸರಿ ಆಯಿತು ಬಿಡಿ ನಾನೇ ಊಟ ಮಾಡ್ತೀನಿ ನಿಮ್ಮಿಷ್ಟ ಅಂತ ಹೇಳಿದಾಗ ಚಂದನ ಸುಮ್ಮನೆ ಕೂರ್ತಿರ್ತಾಳೆ. ಅಯ್ಯೋ ಬನ್ನಿ ಮೇಡಮ್ ಊಟ ಮಾಡಿ, ಸ್ವಲ್ಪನ ಹೊಟ್ಟೆಗೆ ಮೋಸ ಮಾಡ್ಕೋಬಾರ್ದು, ಯಾವುದೇ ಕೆಲಸ ಆಗಬೇಕು ಅಂತಂದರೆ ಫಸ್ಟು ನಮ್ಮ ಹೊಟ್ಟೆನ ನೋಡ್ಕೋಬೇಕು, ಆವಾಗ ಎಲ್ಲ ಕೆಲಸಗಳು ಈಸಿಯಾಗಿ ಆಗುತ್ತೆ, ಬನ್ನಿ ಮೇಡಮ್ ಕೂತ್ಕೊಂಡು ಊಟ ಮಾಡಿ ಹೋಗೋಣ ಅಂತ ಹೇಳಿದಾಗ ಸರಿ ಅಂತ ಚಂದನ ಬಂದು ಕೂತ್ಕೊಂಡು ತಟ್ಟೆಗೆ ಊಟ ಹಾಕ್ಕೊತಾಳೆ. ನನಗೂ ಸ್ವಲ್ಪ ಹಾಕಿ ಮೇಡಮ್ ಅಂತ ಹೇಳಿದಾಗ ಹರಿಗೂ ಸ್ವಲ್ಪ ಊಟ ಹಾಕೊಡ್ತಾಳೆ. ಅವಳು ಊಟ ಮಾಡೋದಕ್ಕೆ ಶುರು ಮಾಡ್ತಾಳೆ. ಹೇಗಿದೆ ಅಲ್ವಾ ಊಟ, ನಾನು ಹೇಳಲಿಲ್ವಾ ನಮ್ಮ ಅಣ್ಣ ಮಾಡಿದ್ದು ಊಟ ಅಂದರೆ ಸೂಪರಾಗಿರುತ್ತೆ ಅಂತ, ಯಾವ 5 ಸ್ಟಾರ್ ಹೋಟೆಲಲ್ಲೂ ಸಿಗಲ್ಲ ಇಂಥ ಊಟ, ಅದಕ್ಕಿನ್ನ ರುಚಿಯಾಗಿರುತ್ತೆ, ಸಕ್ಕತ್ತಾಗಿದೆ ತಾನೇ, ನನಗೆ ಗೊತ್ತಿತ್ತು ನಿಮ್ಗೆ ಇಷ್ಟ ಆಗುತ್ತೆ ಅಂತ, ತಗೊಳ್ಳಿ ಇನ್ನು ಸ್ವಲ್ಪ ಹಾಕೊಳ್ಳಿ ಅಂತ ಹೇಳಿದಕ್ಕೆ ಹರಿ ನನಗೆ ಬೇಡಿ ಅಂತ ಹೇಳ್ತಾರೆ. ಹಾಕೊಳ್ಳಿ ಮೇಡಮ್, ಇನ್ನೊಂದು ಸ್ವಲ್ಪ ತಿನ್ನಿ ಮೇಡಮ್, ಹೇಗಿದ್ರು ನಮ್ಮನೆ ಬಿಟ್ಟು ಹೋಗ್ತಾ ಇದ್ದೀರಾ, ಮತ್ತೆ ನಮ್ಮನೆ ಊಟ ಈ ಥರ ಸಿಗುತ್ತೋ ಇಲ್ವೋ, ಇನ್ನೊಂದು ಸ್ವಲ್ಪ ಊಟ ಮಾಡಿ ಮೇಡಮ್, ಇನ್ನೊಂದು ಸ್ವಲ್ಪ ಊಟ ಮಾಡಿ ಮೇಡಮ್ ಅಂತ ಮತ್ತೆ ಮತ್ತೆ ರೈಸ್ನ ಹಾಕ್ಕೊಡ್ತಾನೆ. ಚಂದನ ಇನ್ನು ಸ್ವಲ್ಪ ಸಾಂಬಾರು ಹಾಕ್ಕೊತಾಳೆ. ಅವನಿಗೂ ಖುಷಿ ಆಗುತ್ತೆ, ಅಯ್ಯೋ ಹೀಗೆ ಊಟ ಮಾಡ್ತಾ ಮಾಡ್ತಾ ಕತ್ಲೆ ಆಗಿಬಿಡ್ಲಪ್ಪ, ರಾತ್ರಿ ಆಗಿಬಿಡ್ಲಪ್ಪ ಅಂತ ಮನಸ್ಸಲ್ಲೇ ಅನ್ಕೊತಾ ಇರ್ತಾನೆ. ಅಷ್ಟರೊಳಗಡೆ ಚಂದನ ಗುರ್ರ ಅಂತ ತಿಂತಾ ಇರೋದನ್ನ ನೋಡಿ ಸ್ವಲ್ಪ ನಗ್ನಾಗ್ತಾನೆ, ತಿನ್ಬೋದಪ್ಪ ಅಂತ ಹೇಳಿದ್ದಕ್ಕೆ ಸಾಕ ಈಗ ಅಂತ ಹೇಳಿದಾಗ ಹರಿಗೆ ನಗು ಬರುತ್ತೆ, ನಗೋಕ್ಕೆ ಶುರು ಮಾಡ್ತಾನೆ. ಆಗ ಅವನಿಗೆ ಕೆಮ್ಮು ಬಂದುಬಿಡುತ್ತೆ. ಹರಿ ಏನಾಯಿತು ಅಂತ ಹೇಳಿದಾಗ ಅವನು ಇನ್ನೂ ಸ್ವಲ್ಪ ಡ್ರಾಮಾ ಮಾಡಿ ಜಾಸ್ತಿ ಕೆಮ್ಮೋದಕ್ಕೆ ಶುರು ಮಾಡ್ತಾನೆ. ಸರಿ ತಗೊಳ್ಳಿ ನೀರು ಕುಡೀರಿ ಅಂತ ನೀರು ಕೊಡೋಕೆ ಹೋಗ್ತಾಳೆ ಚಂದನ. ಅದಕ್ಕೆ ಅವನು ಅವಳ ಕೈಯಿಂದನೇ ಕುಡಿಯೋಕ್ಕೆ ಮುಂದಾಗ್ತಾನೆ. ಚಂದನ ಏನಿದು ನನ್ನ ಕೈಯಿಂದನೇ ಕುಡಿತಾ ಇದ್ದಾನಲ್ಲ ಅನ್ನೋ ಥರ ರಿಯಾಕ್ಟ್ ಮಾಡ್ತಾಳೆ. ಆಗ ಹರಿ ಇನ್ನೂ ಜಾಸ್ತಿ ಕೆಮ್ಮೋದಕ್ಕೆ ಶುರು ಮಾಡ್ತಾನೆ. ಆಗ ಹೋಗಲಿ ಅಂತ ಚಂದನನೇ ನೀರು ಕುಡಿಸ್ತಾಳೆ. ಇದಾಗಿತ್ತು ಇವತ್ತಿನ ಸಂಚಿಕೆ. ಈ ಸಂಚಿಕೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹೇಗಾಗಿತ್ತು ಇವತ್ತಿನ ಸಂಚಿಕೆ ಅಂತ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ, ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು.